ನಮಸ್ಕಾರ ಸ್ನೇಹಿತರೆ, ಇತಿಹಾಸದ ಪುಟಗಳನ್ನ ತಿರುವಿ ಹಾಕುತ್ತಾ ಹೋದರೆ ನಮ್ಮ ಕರ್ನಾಟಕದ ಒಂದೊಂದು ಮಣ್ಣಿನ ಕಣದಲ್ಲೂ ಅದ್ಭುತ ಕಥೆಗಳು ಅಡಗಿವೆ. ಇಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗುತ್ತಿರುವುದು ತುಮಕೂರು ಜಿಲ್ಲೆಯ ಹೆಮ್ಮೆಯ ಶಿರಾನಗರಕ್ಕೆ. ಒಂದು ಕಾಲದಲ್ಲಿ ಇದು ದಕ್ಷಿಣ ಭಾರತದ ರಾಜಕೀಯ ಶಕ್ತಿಯ ಕೇಂದ್ರವಾಗಿತ್ತು. ಇಲ್ಲಿನ ಸುಂದರವಾದ ಕೋಟೆ ಮತ್ತು ಐತಿಹಾಸಿಕ ಕಟ್ಟಡಗಳ ಹಿಂದಿನ ರೋಚಕ ಕಥೆಯನ್ನ ಇವತ್ತು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಈ ಕೋಟೆ ಕೇವಲ ಒಬ್ಬರಿಂದ ನಿರ್ಮಾಣವಾದದ್ದಲ್ಲ, ಹಲವು ಸಾಮ್ರಾಜ್ಯಗಳ ಶ್ರಮ ಇದರ ಹಿಂದಿದೆ. 17ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಸಾಮಂತರಾಗಿದ್ದ ಕಸ್ತೂರಿ ರಂಗಪ್ಪ ನಾಯಕರು ಪ್ರೀತಿಯಿಂದ ಈ ಮಣ್ಣಿನ ಕೋಟೆಯನ್ನ ಕಟ್ಟಿದ್ರು. ಮುಂದೆ ಬಿಜಾಪುರದ ಸುಲ್ತಾನರ ಕಾಲದಲ್ಲಿ ರಣದುಲ್ಲಾ ಖಾನ್ ಮತ್ತು ಶಿವಾಜಿ ಮಹಾರಾಜರ ತಂದೆ ಶಹಾಜಿರಾಜ್ ಭೋನ್ಸ್ಲೆ ಅವರು ಈ ಕೋಟೆಯನ್ನ ವಶಪಡಿಸಿಕೊಂಡು ಇದನ್ನ ಕಲ್ಲಿನಿಂದ ಬಲಪಡಿಸಿದರು. ಆದರೆ ಈ ಕೋಟೆಗೆ ಒಂದು ಹೊಸ ಕಳೆ ತಂದವರು ಮೊಘಲರ ಗವರ್ನರ್ ಮಲ್ಲಿಕ್ ರೆಹಾನ್. ಇವರ ಕಾಲದಲ್ಲಿ ಶಿರಾ ಒಂದು ಸಣ್ಣ ದೆಹಲಿಯಂತೆ ಮಿನುಗುತ್ತಿತ್ತು. ನೀವು ಈ ಕೋಟೆಯನ್ನ ನೋಡಿದರೆ ಆಶ್ಚರ್ಯ ಪಡುತ್ತೀರಿ. ಆ ಎತ್ತರದ ಗೋಡೆಗಳು ಶತ್ರುಗಳು ಒಳ ಬರದಂತೆ ನಿರ್ಮಿಸಿದ ಆಳವಾದ ಕಂದಕ. ಈ ಕಂದಕದಲ್ಲಿ ಹಿಂದೆ ಮೊಸಳೆಗಳನ್ನ ಬಿಡಲಾಗುತ್ತಿತ್ತು. ಅಂದರೆ ಊಹಿಸಿ ಈ ಕೋಟೆ ಎಷ್ಟು ಸುರಕ್ಷಿತವಾಗಿತ್ತು ಎಂದು. ನಂತರ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರು ಈ ಕೋಟೆಯನ್ನ ಇನ್ನಷ್ಟು ಆಧುನೀಕರಿಸಿದ್ರು. ಇಲ್ಲಿನ ಪ್ರತಿಯೊಂದು ಬುರುಜಿನಲ್ಲೂ ಅಂದಿನ ಸೈನಿಕರ ಪರಾಕ್ರಮದ ನೆರಳಿದೆ. ಕೋಟೆಯ ಸನಿಹದಲ್ಲೇ ಇರುವ ಜುಮ್ಮಾ ಮಸೀದಿ ಮತ್ತು ಮಲಿಕ್ ರೆಹಾನ್ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತಗಳಾಗಿ ಇಂದಿಗೂ ನಿಂತಿವೆ. ಮಿನಾರ್ಗಳಿಲ್ಲದ ಆ ಮಸೀದಿಯ ವಾಸ್ತುಶಿಲ್ಪ ಎಷ್ಟು ಸರಳವೋ ಅಷ್ಟೇ ಸುಂದರ. ಇಲ್ಲಿನ ಪ್ರತಿ ಕಂಬವು ನಮ್ಮ ಪೂರ್ವಜರ ಕಲಾ ನೈಪುಣ್ಯತೆಯನ್ನ ಸಾರುತ್ತವೆ. ಇತಿಹಾಸ ಅಂದರೆ ಬರೀ ಹಳೆಯ ಕಥೆಗಳಲ್ಲ, ಅದು ನಮ್ಮ ಬೇರುಗಳು. ಶಿರಾದ ಈ ಭವ್ಯ ಕೋಟೆ ಕಾಲದ ಹೊಡೆತಕ್ಕೆ ಸಿಲುಕಿದ್ದರೂ ತನ್ನ ಹಳೆಯ ವೈಭವವನ್ನ ನೆನಪಿಸುತ್ತಲೇ ಇದೆ. ನೀವು ಕೂಡ ಒಮ್ಮೆ ಈ ಐತಿಹಾಸಿಕ ತಾಣಕ್ಕೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಸುಂದರ ತಾಣದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.